ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಶನಿಯ ಮನೆಯ ಬದಲಾವಣೆ ಎಲ್ಲರಲ್ಲೂ ಒಂದು ರೀತಿಯ ತಲ್ಲಣ ಸೃಷ್ಟಿ ಮಾಡುತ್ತೆ. ಅದು ಸಾಡೆ ಸಾತಿ ಯಾರ್ಯಾರಿಗಿರುತ್ತೋ ಅವರಿಗೆ ಒಂದು ರೀತಿ ಟೆನ್ಷನ್, ಒಳ್ಳೆದಾಗುತ್ತೋ ಕೆಡಕಾಗುತ್ತೋ ಅನ್ನುವ ಕನ್ಫ್ಯೂಷನ್ನಲ್ಲಿ ಬಹಳಷ್ಟು ಜನ ತೊಳಲಾಡ್ತಾ ಇರ್ತಾರೆ. ಹಾಗಾದರೆ ಈ ಬಾರಿಯ ಶನಿಯ ಬದಲಾವಣೆ ಯಾವೆಲ್ಲ ವಿಶೇಷತೆಗಳನ್ನು ಹೊತ್ತು ತಂದಿದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ದೈವಜ್ಞ ಹರೀಶ್ ಕಶ್ಯಪ್ ಅವರು ನಮ್ಮೊಂದಿಗಿದ್ದಾರೆ. ಹರೀಶ್ ಕಶ್ಯಪ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆ. ಶುಭಾಶಯಗಳು. ಶನಿಯ ಬದಲಾವಣೆ ಒಂದು ರೀತಿ ಮಾನಸಿಕವಾಗಿ ಎಲ್ರಿಗೂ ಒಂದು ರೀತಿ ಮಂಕು ಕವಿದ ರೀತಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ಅಂದರೆ ಭಯ ಹುಟ್ಟಿಸುತ್ತೆ ಕೆಲವರಿಗೆ ಅನಿಸುತ್ತೆ ಇನ್ನೇನು ಬದಲಾವಣೆ ಕಾದಿದೆಯೋ ಜೀವನದಲ್ಲಿ ಅಂತ. ಆದರೆ ಈ ಬಾರಿಯ ಶನಿಯ ಬದಲಾವಣೆ ವಿಶೇಷ ಅಲ್ಲ, ಬಹು ವಿಶೇಷ ಅಂತ ನೀವು ಈ ಹಿಂದೆ ಹೇಳ್ತಾ ಇದ್ರಿ. ಯಾಕೆ ಅಷ್ಟು ವಿಶೇಷ? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಸ್ತದಾ ತಸ್ಮೈ ಹರಯೇ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಿಜವಾಗಲೂ ಈ ನಾವೆಲ್ಲರೂ ಭಾಗ್ಯವಂತರು ಇದ್ದೀವಿ. 2024-25 ನಾವು ಸಾಕ್ಷಿಯಾಗಿ ಜೀವನ ಮಾಡ್ತಿದ್ದೀವಿ. ಮೇಳವನ್ನು ನೋಡಿದ್ದೀವಿ. 70 ಕೋಟಿಗಿಂತ ಜನ ಜಾಸ್ತಿ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಅಂತ ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹ ಗೋಚಾರದ ವರ್ಷದ ಕೊನೆಯ ದಿನದಲ್ಲಿ, ಈ ಕ್ರೋಧಿನಾಮ ಸಂವತ್ಸರದ ಕೊನೆಯ ದಿನದಲ್ಲಿ ಇದ್ದೀವಿ. ಈ ಗ್ರಹ ಮೇಳವೇ ಸಾಕ್ಷಿ, ಕುಂಭಮೇಳವೇ ಸಾಕ್ಷಿ ಈ ವರ್ಷವೂ ಅಂದರೆ ಗ್ರಹಚಾರವು ಎಷ್ಟು ವಿಶೇಷವಾಗಿ ಇದೆ ಅಂತನ್ನೋಕ್ಕೆ. ಈ ದಿನ ಯಾಕೆ ವಿಶೇಷ ಅಂತನ್ನೋದು, ಶನಿಯ ಬದಲಾವಣೆ ಅಂತಕ್ಕಂಥದ್ದು ಪ್ರತಿ 2.5 ವರ್ಷದಲ್ಲಿ ಆಗ್ತಕ್ಕಂಥದ್ದು ವಿಶೇಷವೇ. ಆದರೆ ಅದು ಬರೀ ಆ ವಿಶೇಷ ಅಲ್ಲ. ಇನ್ನು 2.5 ವರ್ಷದ ನಂತರ ನಾವು ಪುನಃ ದೇವರ ಅನುಗ್ರಹ ಮಾಡಿದರೆ ಮತ್ತೆ ಕೂತಿರ್ತೀವಿ, ಶನಿಯು ಮೇಷರಾಶಿಗೆ ಹೋಗ್ತಕ್ಕಂಥ ಸಮಯ ಅಂತಂತ. ಅಷ್ಟು ವಿಶೇಷ ಅಲ್ಲ, ಇದು ಮಹಾವಿಶೇಷ. ಯಾಕಂದರೆ ಭಚಕ್ರ ಅಂತಂದರೆ 12 ರಾಶಿಗಳನ್ನು ಪೂರ್ಣಗೊಳಿಸ್ತಕ್ಕಂತಹ ಹೊಸ್ತಿಲು. ಇನ್ನು 30 ವರ್ಷ ಅಥವಾ 27 ವರ್ಷ ಬೇಕು. ನಾವಿರ್ತೀವೋ, ಯಾರಿರ್ತಾರೋ ಯಾರಿರಲ್ವೋ ಶ್ರೀಹರಿಯೇ ಬಲ್ಲ. ಹಾಗಾಗಿ ಇದು ಒಂದು ಮೊದಲನೇ ವಿಶೇಷ. ಪುನಃ ಈ ಮೀನರಾಶಿಗೆ ಶನಿಯು, ಅದು ಸಮುದ್ರ ರಾಶಿ ಅಂತಂತಂದರೆ, ಸಮುದ್ರ ಅಂದರೆ ಗೊತ್ತಿದೆ, ಎಲ್ಲ ಅವಕಾಶಗಳ ಆಗರ. ಜಗತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು ಸಮುದ್ರದಿಂದ, ಆಯಿತಾ. ಹಾಗಾಗಿ ಸಮುದ್ರ ರಾಶಿಗೆ ಮಹಾಗ್ರಹನು ಗುರುವಾಗಲಿ ಶನಿ ಆಗಲಿ ಪ್ರವೇಶ ಆದಾಗ ಶಾಸ್ತ್ರಗಳಲ್ಲಿ ಶುಭ ಫಲವನ್ನೇ ಹೆಚ್ಚು ಹೇಳಿದ್ದಾರೆ. ಮತ್ತು ಯಾವುದಾದ್ರೂ ಒಂದು ಹೊಸ ವರ್ಷ ಶುರು ಆಗಬೇಕಾದ್ರೆ ಒಂದಷ್ಟು ಅನಿಷ್ಟಗಳು ಬಿಟ್ಟು ಹೋಗ್ಬೇಕಂತೆ. ಹಳೆ ಬಟ್ಟೆ ಬಿಸಾಕೋದು, ಕೊಟ್ಟುಬಿಡೋದು, ಹಳೆ ಪಾತ್ರೆಗಳು ಕೊಟ್ಟುಬಿಡೋದು, ಈ ರೀತಿದೆಲ್ಲ ಒಂದು ದಿನದ ಮುಂಚೆ, ಆಯಿತಾ. ರೋಗ ಇದ್ದರೆ ವಾಸಿ ಆಗಿಬಿಡೋದು, ಈ ರೀತಿಯದ್ದೆಲ್ಲ ಕಳೆದೋಗ್ಬೇಕು. ಒಂದು ಶನಿವಾರ ಕೂತ್ಕೊಂಡಿದ್ದೀವಿ, ಈ ಶನಿವಾರ ಕಳೆದೋಗ್ತದೆ. ಒಂದು ಶನಿ ಬದಲಾವಣೆ, ಕುಂಭರಾಶಿಯಿಂದ ಸ್ವಕ್ಷೇತ್ರದಲ್ಲಿ ಅವನು ಮಹಾಪಾಪಕರ, ಬಲಿಷ್ಠ. ಪಾಪಗ್ರಹರು ಬಲಿಷ್ಠರಾದಾಗ ಜಗತ್ತಿಗೆ ಪಾಪವನ್ನು ತರ್ತಾರೆ, ಆಯಿತಾ. ಆ ಪಾಪದ ಪರಿಹಾರ ಆಗ್ತದೆ ಇವತ್ತು. ಶನಿಯ ವಾರ ಅದಾಗಬೇಕು. ಶನಿಯ ವಾರ ಮತ್ತೆ ಇನ್ನೊಂದು 27 ವರ್ಷ ಆದರೂ ಕೂಡ ಶನಿವಾರ ಬರಬೇಕಲ್ಲ, ಮತ್ತು ಯುಗಾದಿ ಪರ್ವ ಬರಬೇಕಲ್ಲ, ಮತ್ತು ಅಲ್ಲಿ ಗ್ರಹಣ, ಇವತ್ತು ಗ್ರಹಣ ಈಗ ಬಿಟ್ಟಿರುತ್ತೆ ಪಶ್ಚಿಮ ರಾಶಿಗಳಲ್ಲಿ, ಈಗ ಗ್ರಹಣವು ಬಿಟ್ಟಿರುತ್ತೆ, ಈ ಗ್ರಹಣ ಬರಬೇಕಲ್ಲ. ಸೊ ಏನೇನು ಮೊನ್ನೆ ಈ ದಿನದ ವಿಶೇಷವನ್ನೇ ಪ್ರತ್ಯೇಕವಾಗಿ ಸುವರ್ಣ ವಾಹಿನಿಯವರು ಮಾಡಿಸಿದ್ದಾರೆ, ಅದನ್ನು ವೀಕ್ಷಕರು ಕೊಟ್ಟಿದೆ. ಒಂದೇ ದಿನಕ್ಕೆ ಸಾವಿರಾರು ಜನ ಅದನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಈ ದಿನ ಮಾತ್ರ ವಿಶೇಷ, ಇದು ಮತ್ತೆ ಬರುವ ದಿನ ಅಲ್ಲ. ಹಾಗಾಗಿ ಶನಿಯ ವಾರ ಕಳೀತಕ್ಕಂಥದ್ದು, ಶನಿಯ ಬದಲಾವಣೆ ಆಗ್ತಕ್ಕಂಥದ್ದು, ಈ ಒಂದು ದಿನದ ಮುಂಚೆಯೇ ಗ್ರಹಣ ಅಂದರೆ ಅರಿಷ್ಟ ಅಂತ, ಅದೊಂದು ಅನಿಷ್ಟ. ಅದು ಹಾಗಾಗಿ ಅದು ಪರಿಹಾರ ಆಗ್ತಕ್ಕಂಥ ದಿನ. ಮಾರನೇ ದಿನ ಬೆಳಗ್ಗೆ ಪಂಚ ಷಡ್ಗ್ರಹ ಯೋಗಯುಕ್ತವಾಗಿರ್ತಕ್ಕಂತಹ ವಿಶ್ವಾವಸು ನಾಮ ಸಂವತ್ಸರದ 38ನೇ ಸಂವತ್ಸರ, ಅದು ನಾಳೆ ಸಾಯಂಕಾಲ ಕೂತ್ಕೊಳ್ತೇವೆ, ಅದನ್ನು ವಿಶೇಷವಾಗಿ ಹೇಳ್ತಕ್ಕಂಥದ್ದು. ಈ ರೀತಿಯ ಅನೇಕ ವಿಶೇಷಗಳನ್ನು ಕಾಲ ಅಂತಕ್ಕಂಥದ್ದು ಹೊತ್ತು ತರ್ತದೆ. ಜನ ಕೇಳ್ತಾರೆ, ಅದೇ ಭಾನುವಾರ ಅದೇ ಶನಿವಾರ, ಶನಿ ಒಬ್ರಿಗಿಲ್ವಂತೆ, ಗುರು ಒಬ್ರಿಗಿಲ್ವಂತೆ, ಇದು ಅದೇನು ಅಂತಂತ. ಅಷ್ಟು ಸಾಧಾರಣವಾಗಿ ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಷ್ಟು ಸಾಧಾರಣ ಇಲ್ಲ ಕಾಲ ಅಂತಂತಂದರೆ, ಅಷ್ಟು ಸಾಧಾರಣ ಅಲ್ಲ. ಪ್ರತಿಯೊಂದು ಯುಗಾದಿಯೂ ಹೊಸ ಚೇತನವೇ, ಹೊಸ ಮನ್ವಂತರಕ್ಕೆ ದಾರಿ ಆಗ್ತದೆ. ನಾನು ಇನ್ನೂ ಒಂದು ವಿಷಯವನ್ನು ಒತ್ತಿ ಹೇಳಬೇಕು, ಇದು ಬರೀ ಯುಗಾದಿ ಅಲ್ಲ, ಇದು ಯುಗಾಂತರದಲ್ಲಿ ಬರ್ತಕ್ಕಂತಹ ದಿನ. ಇದು
ಯುಗಾಂತರದಲ್ಲಿ ಬರ್ತಕ್ಕಂಥ ದಿನ. ಹಾಗಾದರೆ ನೀವೇನು ಹೇಳ್ತೀರಿ, ಅದು ನಮಗೇನು ಫಲ ಅದರಿಂದ ಅನ್ನೋದು ಕಾಮನ್ ಪ್ರಶ್ನೆ ಜನ ಮಾಡೋದು. 24 ವರ್ಷದ ಹಿಂದೆ ಮೇಷರಾಶಿಯಲ್ಲಿ ಶನಿಯು ಬಂದು ಅಲ್ಲಿ ಪಂಚಗ್ರಹ ಯೋಗ ಆದಾಗ ನೀವೆಲ್ಲ ಹೇಗಿದ್ರಿ ಅಂತಂತ ಯೋಚನೆ ಮಾಡಿ, ಟೆಕ್ನಾಲಜಿ ಯಾವ ಪಾತಾಳದಲ್ಲಿತ್ತು, ಇವತ್ತು ಯಾವ ಗಗನದಲ್ಲಿದೆ ಅಂತಂತ ಯೋಚನೆ ಮಾಡಿ, ಜಗತ್ತಿನ ಇರವು, ಚಿಂತನೆ, ಮನುಷ್ಯನ ಆದ್ಯತೆಗಳು, ಹಣಕಾಸಿನ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿಗಳು, ಔನ್ನತ್ಯಗಳು, ಇದೆಲ್ಲವೂ ಬರೀ 24 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಅದು ಈ ರೀತಿಯ ಯುಗಾದಿಯಲ್ಲಿ ಆಗಿದ್ದಲ್ಲ. ಬೇಕಾದ್ರೆ ಪಂಚಾಂಗ ತೆಗೆದು ನೋಡಲಿ, ಮೇ 3ನೇ ತಾರೀಕು 2000 ಇಸ್ವಿ. ಅವಾಗ ಇನ್ನೂ ನಾವು ಪೇಜರಲ್ಲಿ ಓಡಾಡ್ತಾ ಇದ್ವಿ. ಆಗಿನ್ನೂ ದೊಡ್ಡ ಮೊಬೈಲ್ ಕೈಗೆ ಬಂದಿತ್ತು. ಇದೆಲ್ಲವೂ ಈ ಪಂಚಷಡ್ಗ್ರಹ ಮಹಾಯೋಗಗಳು, ಶನಿಯ ಬದಲಾವಣೆ, ಗುರುವಿನ ಬದಲಾವಣೆಯಿಂದ ವಿಶೇಷವಾಗಿರ್ತಕ್ಕಂತಹ ಜ್ಞಾನದ ಅವಸ್ಥೆ, ಕರ್ಮದ ಅವಸ್ಥೆ ಈ ಜಗತ್ತಿಗೆ ಕೊಡ್ತಕ್ಕಂಥದ್ದು. ಇನ್ನು ನಾನು ಇದನ್ನು ಯುಗಾಂತರವೇ ಈ ಶನಿಯ ವಾರ, ಶನಿಯ ಬದಲಾವಣೆ ಅಂತ ಹೇಳ್ತಾ ಇದ್ದೀನಿ. ಇನ್ನು 24 ವರ್ಷಕ್ಕೆ ನಾವಿರ್ತೀವೋ, ನೀವು ಯಾರು ಇರ್ತಾರೋ ಅದನ್ನು ನಮ್ಮನ್ನು ನೆನಪಿಸ್ಕೊಳ್ತಾರೆ. ಸುವರ್ಣ ವಾಹಿನಿಯಲ್ಲಿ ಈ ರೀತಿ ಹೇಳಿದ್ರು. ನಾವು ಎಲ್ಲಿದ್ವಿ 24 ವರ್ಷದಲ್ಲಿ, ಇನ್ನು ಎಂಥ ಔನ್ನತ್ಯಕ್ಕೆ ಈ ಜಗತ್ತು, ಅಂಥ ಔನ್ನತ್ಯಕ್ಕೆ ಹೋಗಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ ನಾನು. ಇವತ್ತಿನ ಕಾಲಮಾನದ ಲಕ್ಷಣಗಳು ಒಂದು ಉನ್ನತಿಗೆ ಹೋಗುತ್ತೆ ಅಂತಂತ ನನಗೆ ಭಾಸವಾಗ್ತಾ ಇದೆ. ಅದಾಗಲಿ, ಆಗುವುದಕ್ಕೆ ಬೇಕಾಗಿರೋ ಗ್ರಹಚಾರ ಇದೆ ಅಂತಂತ ವಿಶ್ವಸ್ತನಾಗಿ ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.